ನಮಸ್ಕಾರ ವೀಕ್ಷಕರೇ, ಈ ಕತೆ ಸೋಮಾರಿತನವು ನಿಮ್ಮನ್ನು ಎಲ್ಲಿಯೂ ತಲುಪಿಸುವುದಿಲ್ಲ ಎಂಬ ಅನುಭವದಿಂದ ಸೃಷ್ಟಿಯಾದ ಕಥೆಯಾಗಿದೆ. ಕೇಳಿ ಆನಂದಿಸಿ. ತಪ್ಪದೆ ಕೆಲವರಲ್ಲಿ ಇರುವ ಸೋಮಾರಿತನವನ್ನು ಓಡಿಸಿ ಜೀವನದಲ್ಲಿ ಮುಂದೆ ಬರಲು ಸಹಕಾರಿಯಾಗಬಹುದು. ಪ್ರಾಚೀನ ಕಾಲದಲ್ಲಿ ಒಬ್ಬ ರಾಜನು ತನ್ನ ಜನರಿಗೆ ರಾಜ್ಯದ ಮೇಲೆ ಎಷ್ಟು ಪ್ರೀತಿ ಇದೆ ಎಂದು ತಿಳಿಯಲು ಒಂದು ಉಪಾಯ ಮಾಡಿದರು. ಜನರು ಓಡಾಡುವ ರಸ್ತೆಯ ಮೇಲೆ ಒಂದು ಬಂಡೆಯನ್ನು ಅಡ್ಡಲಾಗಿ ಇಡುತ್ತಿದ್ದರು. ನಂತರ ಅವರು ಪೊದೆಗಳಲ್ಲಿ ಅಡಗಿಕೊಂಡು ಯಾರಾದರೂ ಬಂಡೆಯನ್ನು ದಾರಿಯಿಂದ ಎತ್ತಿ ಇಡುತ್ತಾರೆಯೇ ಎಂದು ಕಾದು ನೋಡುತ್ತಿದ್ದರು. ಆ ಕ್ಷಣದಲ್ಲಿ ರಾಜ್ಯದ ಕೆಲವು ಶ್ರೀಮಂತ ವ್ಯಾಪಾರಿಗಳು ಹಾಗೂ ಆಸ್ಥಾನಿಕರು ರಸ್ತೆಯಲ್ಲಿದ್ದ ಬಂಡೆಯನ್ನು ದಾಟಿ ಮುಂದಕ್ಕೆ ಹೊರಟರು. ಕೆಲವು ಜನರು ರಸ್ತೆಗಳಲ್ಲಿ ಇದ್ದ ಬಂಡೆಯನ್ನು ನೋಡಿ ತೆರವುಗೊಳಿಸದೆ ರಾಜನನ್ನು ದೂಷಿಸಿದರು. ಆದರೆ ಅವರಲ್ಲಿ ಯಾರೂ ಕಲ್ಲು ತೆಗೆಯುವ ಬಗ್ಗೆ ಏನೂ ಯೋಚನೆ ಮಾಡಲಿಲ್ಲ. ಕೆಲವು ದಿನ ಹೀಗೆ ಸಾಗುತ್ತಿತ್ತು. ಒಂದು ದಿನ ಒಬ್ಬ ರೈತ ತರಕಾರಿಯನ್ನು ಹೊತ್ತುಕೊಂಡು ಬರುವಾಗ ಬಂಡೆಯನ್ನು ನೋಡಿ ರೈತನು ತನ್ನ ಹೊರೆಯನ್ನು ಕೆಳಗೆ ಹಾಕಿ ಕಲ್ಲನ್ನು ದಾರಿಯಿಂದ ತಳ್ಳಲು ಪ್ರಯತ್ನಿಸಿದನು. ಸಾಕಷ್ಟು ಶ್ರಮ ವಹಿಸಿದ ನಂತರ ಆ ಬಂಡೆಯನ್ನು ರಸ್ತೆಯ ಪಕ್ಕಕ್ಕೆ ಸರಿಸಿದನು. ರೈತನು ತನ್ನ ತರಕಾರಿಗಳನ್ನು ತೆಗೆದುಕೊಳ್ಳಲು ಹಿಂತಿರುಗಿದ ವೇಳೆಯಲ್ಲಿ ಬಂಡೆ ಇದ್ದ ಜಾಗದಲ್ಲಿ ಪರ್ಸ್ ಬಿದ್ದಿರುವುದನ್ನು ಅವನು ಗಮನಿಸಿದನು. ಪರ್ಸ್ನಲ್ಲಿ ಅನೇಕ ಚಿನ್ನದ ನಾಣ್ಯಗಳನ್ನು ಇಡಲಾಗಿತ್ತು. ಆ ಪರ್ಸ್ನಲ್ಲಿ ರಾಜ ಬರೆದಿರುವಂತಹ ಬರಹ ಪತ್ರವನ್ನು ಇಡಲಾಗಿತ್ತು. ಆ ಪತ್ರದಲ್ಲಿ ಈ ರೀತಿ ಇತ್ತು: ಚಿನ್ನವು ರಸ್ತೆಯಿಂದ ಬಂಡೆಯನ್ನು ತೆಗೆದ ವ್ಯಕ್ತಿಗೆ ಎಂದು ಬರೆಯಲಾಗಿತ್ತು. ಕೊನೆಗೆ ಇದರಲ್ಲಿ ಇರುವ ನೀತಿ ಕಥೆ ಏನೆಂದರೆ, ಸೋಮಾರಿತನವು ನಿಮ್ಮನ್ನು ಎಲ್ಲಿಯೂ ತಲುಪಿಸುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.